ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬಂಡ್ಗಸ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನೋಡೋಕ್ಕೆ ಹೋಗ್ತಾ ಇರೋದು ಜೆ ಪಿ ಪಾರ್ಕ್. ಬೆಳಗ್ಗೆ ಎದ್ದು ನಾನು ಜೆ ಪಿ ಪಾರ್ಕ್ ನೋಡಬೇಕಂತ ರೆಡಿ ಆದೆ. ಇದು ನಮ್ಮ ಮನೆಯಿಂದ 2.5 ಕಿಲೋಮೀಟ್ರ್ ಇದೆ. ಸೊ ರೆಡಿ ಆಗಿಬಿಟ್ಟು ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ರೆಡಿ ಆದೆ. ಮನೆಯಿಂದ ಕೆಳಗಡೆ ಬರ್ತಾ ಇದ್ದೀನಿ. ಮನೆಯಿಂದ ಕೆಳಗಡೆ ಇಳ್ಕೊಂಡು ಬಂದು ಇದು ನಮ್ಮ ಬೈಕ್ ಹತ್ಕೊಂಡು ರೆಡಿ ಆದೆ ಹೋಗೋಕ್ಕೆ. ಟ್ರಾಫಿಕ್ ಏನು ಅಷ್ಟೊಂದು ಇರಲಿಲ್ಲ, ಸಾಟರ್ಡೇ ಆಗಿರೋದ್ರಿಂದ. ಇದೇ ನೋಡಿ ಜಯಪ್ರಕಾಶ್ ನಾರಾಯಣ ಉದ್ಯಾನವನದ ಎಂಟ್ರೆನ್ಸ್. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ದೊಡ್ಡದಾದ ಒಂದು ಗ್ರೌಂಡ್ ಇದೆ, ಜೆ ಪಿ ಪಾರ್ಕ್ ಗ್ರೌಂಡ್. ತುಂಬ ಜನ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ. ತುಂಬ ಜನ ಸೇರಿಕೊಂಡಿದ್ರು ಸಾಟರ್ಡೆ ಆಗಿರೋದ್ರಿಂದ. ಈ ಗ್ರೌಂಡ್ ನೋಡಿಕೊಂಡು ಜೆ ಪಿ ಪಾರ್ಕ್ಗೆ ಹೋಗೋಕ್ಕೆ ನಾನು ಬೈಕನ್ನು ಸ್ಟಾರ್ಟ್ ಮಾಡಿದೆ. ಬರ್ತಾಯಿದ್ದೀನಿ ಜೆ ಪಿ ಪಾರ್ಕ್ಗೆ. ಇದೇ ನೋಡಿ ಜೆ ಪಿ ಪಾರ್ಕ್ ಎಂಟ್ರೆನ್ಸ್, ಮುಖ್ಯ ದ್ವಾರ. ಇದು ಮುಖ್ಯ ದ್ವಾರ. ಇದು ಪಾರ್ಕಿಂಗ್, ಫ್ರಂಟಲ್ಲೇ ಪಾರ್ಕಿಂಗ್ ಇರುತ್ತೆ. ಬೈಕೆಲ್ಲ ಅಲ್ಲೇ ಪಾರ್ಕ್ ಮಾಡ್ತಾರೆ. ಜೆ ಪಿ ಪಾರ್ಕ್ ಬೋರ್ಡ್. ಇದು ಜೆ ಪಿ ಪಾರ್ಕ್ನ ಎಂಟ್ರೆನ್ಸ್. ಜೆ ಪಿ ಪಾರ್ಕ್ ಎಂದು ಜನಪ್ರಿಯವಾಗಿರುವಂತಹ ಈ ಒಂದು ಜಯಪ್ರಕಾಶ್ ನಾರಾಯಣ ಜೀವ ವೈವಿಧ್ಯ ಉದ್ಯಾನವನವನ್ನು 2006ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಉದ್ಘಾಟಿಸಿದರು. ಬೆಂಗಳೂರಿನ ವಾಯು ಪ್ರದೇಶದ ಮತ್ತಿಕೆರೆಯಲ್ಲಿ 85 ಎಕರೆ ಪ್ರದೇಶದಲ್ಲಿ ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ನಂತರ ಬೆಂಗಳೂರಿನ ಅತಿ ದೊಡ್ಡ ಉದ್ಯಾನವನ ಎಂದರೆ ತಪ್ಪಾಗಲಾರದು. ಫಿಟ್ನೆಸ್ ಪಪ್ಪುಗಳು ಹಾಗೂ ಪ್ರಕೃತಿ ಪ್ರಿಯರು ಆಗಾಗ ಭೇಟಿ ನೀಡುವ ಉದ್ಯಾನವನ ಇದಾಗಿದೆ. ನಾಲ್ಕು ಸರೋವರಗಳು, ಹಲವಾರು ಕಾರಂಜಿಗಳು, 250 ಸಸ್ಯ ಪ್ರಭೇದಗಳನ್ನು ಒಳಗೊಂಡಿರುವ ಒಂದು ಆದರ್ಶ ವಿಹಾರ ತಾಣವಾಗಿದೆ. ಇನ್ನು ಈ ಜೆ ಪಿ ಪಾರ್ಕ್ನ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಸಂಗೀತ ಕಾರಂಜಿ. ಇದು ವಾರಾಂತ್ಯದಲ್ಲಿ ತೆರೆದಿರುತ್ತದೆ. ಈ ಉದ್ಯಾನವನವು 3 ಆಟದ ಪ್ರದೇಶಗಳನ್ನು ಮತ್ತು ಸುಂದರವಾದ ನೆಟ್ ಹುಲ್ಲಾಸನಗಳನ್ನು ಒಳಗೊಂಡಿದೆ. ಈ ಉದ್ಯಾನವನದಲ್ಲಿ ರೈತರು, ಪ್ರಾಣಿಗಳು, ಆಧುನಿಕ ಕುಟುಂಬ ಮತ್ತು ಇತರ ವ್ಯಕ್ತಿ ಗಾತ್ರದ ಪ್ರತಿಮೆಗಳನ್ನು ಕಾಣಬಹುದು.
ಈ ಉದ್ಯಾನವನವು 4.5 ಕಿಲೋಮೀಟರ್ ಓಟದ ಟ್ರ್ಯಾಕ್ ಅನ್ನು ಒಳಗೊಂಡಿದೆ. ಇದೊಂದು JP ಪಾರ್ಕ್ನ ಅತಿ ದೊಡ್ಡ ಕೆರೆಯಾಗಿದೆ. ಈ ಒಂದು ಉದ್ಯಾನವನದಲ್ಲಿ ಚಿಕ್ಕ ಮಕ್ಕಳ ಆಟದ ಮೈದಾನವನ್ನು ನೋಡಬಹುದು. ವಾರದ ಅಂತ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮಕ್ಕಳು ಆಟವಾಡಲು ಬರುತ್ತಾರೆ. ಈ ಪಾರ್ಕ್ನಲ್ಲಿ ಇಂತಹ ವಸ್ತುಗಳನ್ನು ನಿಷೇಧಿಸಲಾಗಿದೆ. ಮದ್ಯಪಾನ, ಧೂಮಪಾನ, ಪ್ಲಾಸ್ಟಿಕ್, ಸಾಕು ಪ್ರಾಣಿಗಳು, ವಾಹನ, ಹೊರಗಿನ ಆಹಾರ. ನಾನು ಫುಲ್ JP ಪಾರ್ಕ್ನ ರೌಂಡ್ ಹಾಕೊಂಡು ಬಂದಿದ್ದೀನಿ. ಹಾಗಾದರೆ JP ಪಾರ್ಕ್ಗೆ ಭೇಟಿ ನೀಡುವುದು ಹೇಗೆ ಎಂದು ನನ್ನ ಕೇಳುವುದಾದರೆ, BMTC ಬಸ್ ಮೂಲಕ ಮತ್ತಿಕೆರೆ ಬಸ್ ನಿಲ್ದಾಣದಲ್ಲಿ ಇಳಿದುಕೊಳ್ಳಿ. ಅಲ್ಲಿಂದ 1.5 ಕಿಲೋಮೀಟರ್ ಹೋದರೆ JP ಪಾರ್ಕ್ ಕಾಣಿಸಿಕೊಳ್ಳುತ್ತದೆ. ಈ ಉದ್ಯಾನವನದ ಸಮಯ ನೋಡುವುದಾದರೆ ಸೋಮವಾರದಿಂದ ಭಾನುವಾರದವರೆಗೆ ತೆರೆದಿರುತ್ತದೆ. ಬೆಳಿಗ್ಗೆ 5ರಿಂದ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತದೆ. ಈ ಉದ್ಯಾನವನಕ್ಕೆ ಭೇಟಿ ನೀಡುವುದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ಇದಾಗಿತ್ತು JP ಪಾರ್ಕ್ನ ಒಂದು ಸಣ್ಣ ಮಾಹಿತಿ. ಇದೇ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.